ಕೃಷ್ಣ ಮಠಕ್ಕೆ ತೆರಳುವಂತಹ ಮುಖ್ಯ ರಸ್ತೆ ಬಡಗುಪೇಟೆ ಈಗ ಸಂಪೂರ್ಣವಾಗಿ ನೆರೆಯಿಂದ ಆವೃತವಾಗಿರುವಂಥದ್ದು ನೋಡ್ಬೋದು. ಉದ್ದ ಸಂಪೂರ್ಣವಾಗಿ ನೀರೇ ಕಾಣ್ಬೋದು. ಇದು ರಾಜಕಾಲುವೆಯಿಂದ ಹರಿದು ಬಂದಂತ ನುಗ್ಗಿದಂತ ನೀರು. ಇದು ಸಂಪೂರ್ಣವಾಗಿ ಈ ಪ್ರದೇಶ ಏನಿದೆ ಮುಳುಗಡೆ ಆಗಿದೆ. ಪಾರ್ಕಿಂಗ್ ಇರ್ಬೋದು, ರಾಜಕಾರಣ ಪಾರ್ಕಿಂಗ್ ಇರ್ಬೋದು. ಅಂದ್ರೆ ಇದು ಕೃಷ್ಣ ಮಠಕ್ಕೆ ತೆರಳುವಂತ ಮುಖ್ಯ ರಸ್ತೆ ಬಡಗುಪೇಟೆ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಸುಮಾರು 50ಕ್ಕೂ ಅಧಿಕ 50ರಿಂದ 70 ಅಂಗಡಿಗಳು ಈಗ ಸಂಪೂರ್ಣವಾಗಿ ಮುಳುಗಡೆ ಆಗುವಂತ ಸಾಧ್ಯತೆ ಇರುವಂತದ್ದು. ಬಹುತೇಕ ಮುಳುಗಡೆ ಆಗಿದೆ. ಅಲ್ಲಿ ಜನರಲ್ ಸ್ಟೋರ್ ಇರ್ಬೋದು, ಪಾರ್ಲರ್ ಇರ್ಬೋದು, ಮತ್ತು ಬಹಳಷ್ಟು ಆಯುರ್ವೇದಿಕ್ ಮಳಿಗೆಗಳಿರ್ಬೋದು, ಕ್ಲಿನಿಕ್ಗಳಿರ್ಬೋದು, ಎಲ್ಲವೂ ಸಂಪೂರ್ಣವಾಗಿ ಭಾಗಶಃ ಮುಳುಗಡೆ ಆಗಿರುವಂಥದ್ದು. ಎಲ್ಲವೂ ಈಗ ಮುಚ್ಚಲಾಗಿರುವಂಥದ್ದು. ಎಲ್ಲವೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಇದೇ ರೀತಿಯ ಸಮಸ್ಯೆ ಇಲ್ಲಿ ಕಾಣಬಹುದು. ಮುಖ್ಯವಾಗಿ ಈ ಭಾಗದಲ್ಲಿ ಹರಿಯುವಂತಹ ನೀರೇನಿದೆ ಅದಕ್ಕೆ ಮುಖ್ಯವಾಗಿ ದೊಡ್ಡ ಕಾಲುವೆಯಿಂದ ಬಂದು ನೇರವಾಗಿ ಹೋಗುವಂತಹ ನದಿ ನೀರು ಏನು ಪಾಸ್ ಆಗುತ್ತೆ ಅದು ಕೂಡ ಸಂಪೂರ್ಣವಾಗಿ ಕಿರಿದಾಗಿರುವಂಥದ್ದು. ಹೀಗಾಗಿ ಈ ಭಾಗದಲ್ಲಿ ಬಡಗುಪೇಟೆಗೆ ಭಾಗದ ಏನಿದೆ ಅದು ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗುವಂಥದ್ದು ಆಗ್ತಾನೆ ಇದೆ. ನೋಡ್ಬೋದು, ಇದು ಸಂಪೂರ್ಣವಾಗಿ ನೋಡ್ತಾ ಇದ್ದೀರಿ, ಇದು ಸಂಪೂರ್ಣವಾಗಿ ಹೋಗುವಂತ ನೀರಿನ ಪ್ರಮಾಣಕ್ಕೆ ಸ್ಥಳಾವಕಾಶವಿಲ್ಲ, ಬಹಳಷ್ಟು ಕಿರಿದಾಗಿರುವಂಥದ್ದು. ಹೀಗಾಗಿ ಈ ಭಾಗದಲ್ಲಿ ಸ್ಥಳೀಯರು ಸೇರ್ಕೊಂಡು ಬಹಳಷ್ಟು ಹೂಳೆತ್ತುವಂಥದ್ದು, ಕಸ ತೆಗೆಯುವಂಥದ್ದು, ವಿಲೇವಾರಿ ಮಾಡುವಂಥದ್ದು ಬಹಳಷ್ಟು ಮಾಡ್ತಾನೆ ಇದ್ದಾರೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲಿ ಈ ಭಾಗದ ಒಂದು ಅಂಗಡಿ ಮಾಲೀಕರಿದ್ದಾರೆ, ಮಾತಾಡ್ಸೋಣ. ಸರ್, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇದೇ ರೀತಿ ಸಮಸ್ಯೆ, ಏನ್ ಕಾರಣ ಅನ್ನುವಂಥದ್ದು? ವರ್ಷ ಪ್ರತಿ ಒಂದ್ಸಲ ಬರುತ್ತೆ ನೀರು, ಆದರೆ ಮೇಯ್ನ್ ಆಗಿ ಕಾರಣ ನೋಡಿ ಅಲ್ಲಿ ಚಿತ್ರೀಕರಿಸಿ. ಅಲ್ಲಿ ಇಷ್ಟು ನೀರು ಬರುತ್ತೆ ನೋಡಿ, ಇಷ್ಟು ನೀರು ಬರುತ್ತೆ, ಇಷ್ಟು ದೊಡ್ಡ ಓಳು ಇರೋದು. ಟನಲ್ ದೊಡ್ಡದುಂಟು, ಬಟ್ ಅಲ್ಲಿ ನೀರು ಹೋಗೋದಿಲ್ಲ. ಈಗ ನಾನು ಇಲ್ದಿದ್ರೆ, ಅವರ ಪಕ್ಕದ ಅಂಗಡಿ ಅವರು ಇಲ್ದಿದ್ರೆ ಇಲ್ಲಿ ಎಲ್ಲ ಬ್ಲಾಕ್ ಆಗಿ ಪ್ಲಾಸ್ಟಿಕ್ ಇದು. ಮೇಯ್ನಾಗಿ ಇನ್ನೊಂದು ನಾನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ. ನಾನು ದಯಮಾಡಿ ಈ ಬಡಗುಪೇಟೆಯ 29ನೇ ವಾರ್ಡಿನ ಜನ ಇದ್ದಾರಲ್ಲ, ಅವರ ಮನೆಯ ತ್ಯಾಜ್ಯವನ್ನು ದಯವಿಟ್ಟು ಅವರಿಗೆ, ಯಾರು ಕಸ ಇಲ್ಲವರಿಗೆ ಬರ್ತಾರಲ್ಲ ಅವ್ರ ಹತ್ರನೇ ಕೊಡಲಿ. ಯಾವಾಗ ಮಳೆ ಬರುತ್ತೆ, ಯಾವಾಗ ನೆರೆ ಬರುತ್ತೆ, ಆ ಟೈಮಲ್ಲಿ ನೀರಲ್ಲಿ ಹಾಕೋದಲ್ಲ. ಇಲ್ಲಿ ಕಷ್ಟಪಡೋದು ನಾವು, ಇಲ್ಲಿ ಕಷ್ಟಪಡೋದು ನಾವು. ಒಂದು ಬೆಳಿಗ್ಗೆ ಬಂದು ನಾವು ಪಟ್ಟ ಕಷ್ಟ ಯಾರಿಗೆ ಗೊತ್ತು? ಹೇಳ್ಕಾಗತ್ತಾ? ಪ್ರತಿ ವರ್ಷ ಬರುತ್ತೆ. ಇದಕ್ಕೆ ಸಮಸ್ಯೆಗೆ ಪರಿಹಾರ ಇಲ್ವಾ? ಏನು ನನ್ನ ಲೆಕ್ಕದಲ್ಲಿ ಪರಿಹಾರ ಅಂದರೆ ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಅವ್ರ ಹತ್ರ ಹೇಳಿ ಅವ್ರ ಹತ್ರ ಮನವಿ ಕೊಟ್ಟರೆ, ಯಾಕಂದರೆ ಇದು NH ಆಗಿದೆ ಅಂತೆ, ಈಗ ನ್ಯಾಷನಲ್ ಹೈವೇ ಆಗಿದೆ ಅಂತೆ. ಇದನ್ನ ಇವರು ನಗರ ಪಾಲಿಕೆಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಹೌದೌದು, ನಗರ ಪಾಲಿಕೆ ಕಂಪ್ಲೇಂಟ್ ಕೊಟ್ಟಾಗ ಅವರು ಹೇಳಿದರು ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲ, ಇದು NH ಆಗಿದೆ ಅಂತ ಹೇಳಿ. ಅದನ್ನ ಮುಟ್ಬೇಕಾದ್ರೆ ಅವರೇ ಬರಬೇಕು. ಇವಾಗ ನಮಗೊಂದು ಅವಕಾಶ ಇರೋದು ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಅವ್ರ ಸರ್ ಹತ್ರ ಮಾತ್ರ ಮಾತಾಡ್ಲಿಕ್ಕೆ ಒಂದು ಅವಕಾಶ ಇರೋದು. ಓಕೆ, ಇದು ಇಲ್ಲಿನ ಸ್ಥಳೀಯರು ಹೇಳುವಂತ ಮಾತು. ಯಾಕಂದ್ರೆ ಈ ಭಾಗದ ಇಲ್ಲಿಂದ ಹರಿಯುವಂತ ನೀರಿನ ಹೋಗುವ ಸ್ಥಳಾವಕಾಶ ಬಹಳಷ್ಟು ಕಿರಿದಾಗಿದೆ. ಇದು ಮುಖ್ಯವಾಗಿ ನ್ಯಾಷನಲ್ ಹೈವೇ ಪಕ್ಕದಲ್ಲಿರುವಂತಹ ಇದು ಸ್ಥಳ ನೋಡ್ತಾ ಇರ್ಬೋದು. ಇದು ನ್ಯಾಷನಲ್ ಹೈವೇ ಆಗಿದ್ರಿಂದಾಗಿ ಸಂಸದರೇ ಬಂದು ಈ ಭಾಗದ ಸಮಸ್ಯೆಯನ್ನು ನಿವಾರಿಸಬೇಕು ಅನ್ನುವಂಥ ಮಾತನ್ನ ಇಲ್ಲಿನ ಸ್ಥಳೀಯ ಅಂಗಡಿ ಮಾಲೀಕರು ಹೇಳುವಂಥದ್ದು. ಈ ನೋಡ್ಬೋದು, ಇದು ಮುಖ್ಯವಾಗಿ ಬಹಳಷ್ಟು ಪ್ರತಿ ಎಂದಿನಂತೆ ತುಂಬಾ ಜನಗಳಿಂದ ತುಂಬುವಂತಹ ಪ್ರದೇಶ. ಯಾಕಂದ್ರೆ ಪ್ರತಿನಿತ್ಯ ಸಾವಿರಾರು ಜನರು ಈ ಬಾರಿ ಬಂದು ಈ ಭಾಗದಲ್ಲಿ ಬಂದು ತಮ್ಮ ದಿನಸಿ ಅಂಗಡಿ ವಸ್ತುಗಳನ್ನ ಇರ್ಬೋದು, ಮೆಡಿಕಲ್ ಇರ್ಬೋದು, ಈ ಎಲ್ಲಕ್ಕೂ ಇದೇ ರಸ್ತೆಯನ್ನ ಬಳಸ್ಕೊಳ್ತಾರೆ. ಮುಖ್ಯವಾಗಿ ನೋಡ್ಬೋದು, ಇದು ಆಯಿಲ್ ಮಿಲ್ ಇರ್ಬೋದು. ಬಹಳಷ್ಟು ವರ್ಷಗಳಿಂದ, ದಶಕಗಳಿಂದ ಖ್ಯಾತ ಆಗಿರುವಂತಹ ಇದು ಬಹಳಷ್ಟು ಅಂಗಡಿಗಳು ಇಲ್ಲಿರುವಂಥದ್ದು. ಆಯಿಲ್ ಮಿಲ್ ಇರ್ಬೋದು, ದಿನಸಿ ವಸ್ತುಗಳ ಅಂಗಡಿಗಳಿರ್ಬೋದು, ಸೊಸೈಟಿಗಳಿರ್ಬೋದು, ಲಾಂಡ್ರಿಗಳಿರ್ಬೋದು. ಬಡಗುಪೇಟೆ ಬಹಳಷ್ಟು 50ಕ್ಕೂ ಅಧಿಕ ಮಳಿಗೆಗಳು ಈ ಭಾಗದಲ್ಲಿ ಇದೆ. ಕೃಷ್ಣ ಮಠಕ್ಕೆ ಹೋಗುವಂತಹ ಮುಖ್ಯ ರಸ್ತೆ ಇದು. ಈ ಭಾಗದಲ್ಲಿ ಬಹಳಷ್ಟು 50, 60, ಸುಮಾರು 80ಕ್ಕೂ ಅಧಿಕ ಮೊಗಟುಗಳಿದೆ. ಜೊತೆಗೆ ಮನೆಗಳು ಕೂಡ ಅಲ್ಲಲ್ಲಿ ಇರುವಂಥದ್ದು. ಎಲ್ಲವೂ ತ್ಯಾಜ್ಯಗಳು, ಇಲ್ಲಿ ಸೇರುವ ತ್ಯಾಜ್ಯಗಳು ಈ ಭಾಗದಲ್ಲಿ ನೀರಿನೊಂದಿಗೆ ಆ ತ್ಯಾಜ್ಯಗಳು ಹೋಗಿ ಆ ಕಿರಿದಾದ ನೀರು ಹೋಗುವ ದಾರಿಯಲ್ಲಿ ಸಿಲುಕೋ ಕಾರಣವಾಗಿ ಈ ಭಾಗದಲ್ಲಿ ನೆರೆಯ ಪರಿಸ್ಥಿತಿ ಉಂಟಾಗುತ್ತೆ. ಅಂಗಡಿ ಮಾಲೀಕರೇ ಸೇರಿಕೊಂಡು ಈ ಭಾಗದಲ್ಲಿ ಅದನ್ನು ತೆರವು ಮಾಡ್ತಾರೆ. ಆದರೆ ಈ ಬಾರಿಯ ಅತಿ ಹೆಚ್ಚು ನಿರಂತರವಾಗಿ ಮಳೆ ಸುರಿತಾ ಇದೆ. ಹೀಗಾಗಿ ಎಲ್ಲವೂ ಈ ಭಾಗದ ಬಹಳಷ್ಟು ಅಂಗಡಿಗಳ ದಿನಸಿ ವಸ್ತುಗಳೆಲ್ಲವೂ ನೀರು ಪಾಲಾಗುವಂತಹ ಲಕ್ಷಣಗಳಿದೆ. ನೋಡ್ಬೋದು, ಅಂಗಡಿಯ ಪ್ರಾಂಗಣವರೆಗೂ ನೀರು ಇರುವಂಥದ್ದು. ಇನ್ನಷ್ಟು ಮಳೆ ಮುಂದುವರಿದಲ್ಲಿ, ಈ ನೀರು ಸರಾಗವಾಗಿ ಹರಿದೇ ಇದ್ದಲ್ಲಿ ಇದು ಸಂಪೂರ್ಣವಾಗಿ ಬಡಗುಪೇಟೆ ಇರ್ಬೋದು, ಕೃಷ್ಣ ಮಠದ ಆಸುಪಾಸು ಇರ್ಬೋದು, ಎಲ್ಲವೂ ಮುಳುಗಡೆ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಒಟ್ಟಾರೆ ಮುಖ್ಯವಾಗಿ ಬಡಗುಪೇಟೆ ಪಕ್ಕದಲ್ಲಿರುವಂತಹ ಮುಖ್ಯ ರಸ್ತೆ ನ್ಯಾಷನಲ್ ಹೈವೇ ಇರ್ಬೋದು, ಎಲ್ಲ ನ್ಯಾಷನಲ್ ಅಧಿಕಾರಿಗಳಿರ್ಬೋದು, ಜೊತೆಗೆ ನಗರಾಡಳಿತ ಇರ್ಬೋದು, ಎಲ್ಲ ಸೇರಿಕೊಂಡು
ಈ ಭಾಗದಲ್ಲಿ ಸರಾಗವಾಗಿ ನೀರು ಹರಿಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕಾಗತ್ತೆ. ಇಲ್ಲ ಇದ್ದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮುಂದಿನ ವರ್ಷವೂ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗುವುದರಲ್ಲಿ ಎರಡು ಮಾತಿಲ್ಲ. ಒಟ್ಟಾರೆ ಇನ್ನಾದರೂ ಜಿಲ್ಲಾಡಳಿತ, ನಗರಸಭೆ ಇರ್ಬೋದು, ನ್ಯಾಷನಲ್ ಹೈವೇ ಅಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ಇನ್ನು ಮುಂದಿನ ವರ್ಷರಾದರೂ ಕೂಡ ಈ ಥರ ಪರಿಸ್ಥಿತಿ ಉದ್ಭವ ಆಗದಂತೆ ಕ್ರಮವನ್ನು ತೆಗೆದುಕೊಳ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಪರೀಕ್ಷೆ ಶೇಡ್, ನ್ಯೂಸ್ ಫಸ್ಟ್ ಉಡುಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.